भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। श्री गुरुभ्यो नमः। हरिः ओम। अगजानन पद्मार्कं गजाननमहर्निशम् अनेकदं तं भक्तानां एकदं तमुपास्महे। देवानां च ऋषीणां च गुरुं काञ्चन सन्निभं बुद्धिभूतं त्रिलोकेशं तं नमामि बृहस्पतिम्। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। सर्वात्मा सर्वदृग्योऽसौ सर्वाध्यासनिरासकृतिं सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। भगवद्भक्तರು ಸದ್ಗುರು ಭಕ್ತರು ಮುಮುಕ್ಷ ಸಾಧಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಚೈತ್ರ ಬಹುಳ ಪಾಡ್ಯಮಿ 2023
26ನೇ ಇಸ್ವಿ ಏಪ್ರಿಲ್ ಮಾಹೆಯಲ್ಲಿ ಇಂದು 3ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥ ಕನ್ನಡದ ಪುಸ್ತಕದಲ್ಲಿ 181ನೇ ಪುಟ. ನಹಿ ದೇಹಾದಿಭಿಃ ಅಯೋಗೇ ಸತಿ ಅಹಂ ಪ್ರತ್ಯಯೈಕ ಸಾಧನಸ್ಯ ಆತ್ಮನಃ ಕರ್ತೃತ್ವಂ ಸಂಭವತಿ. ಶಾಸ್ತ್ರೀಯ ವ್ಯವಹಾರಗಳು ಕೂಡ ಅವಿದ್ಯಾ ಪುರಸ್ಸರವಾಗಿವೆ. ಯಾರು ಶಾಸ್ತ್ರೋಕ್ತ ಕರ್ಮಾನುಷ್ಠಾನ ತತ್ಪರರಾಗಿದ್ದಾರೆಯೋ ಅವರು ಕೂಡ ವೇದಾಂತದ ದೃಷ್ಟಿಯಿಂದ ಅಧ್ಯಾಸವುಳ್ಳವರೇ ಆಗಿದ್ದಾರೆ ಎನ್ನುವ ಸ್ಟೇಟ್ಮೆಂಟ್ ಅನ್ನ ಪೂಜ್ಯ ಸದ್ಗುರುಗಳು ಸಮರ್ಥನೆ ಮಾಡ್ತಾ ಇದ್ದಾರೆ. ದೇಹಾದಿಭಿಃ ಅಯೋಗೇ ಸತಿ, ದೇಹ ಇಂದ್ರಿಯ ಮನೋಬುದ್ಧಿಗಳಲ್ಲಿ ನಾನು ಎನ್ನುವಂಥ ಅಧ್ಯಾಸವಿಲ್ಲದೆ ಹೋದರೆ ಅಹಂ ಪ್ರತ್ಯಯೈಕ ಸಾಧನಸ್ಯ, ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವ ಆತ್ಮನಿಗೆ ಕರ್ತೃತ್ವವೇ ಹೊಂದುವುದಿಲ್ಲ. ಇಷ್ಟಾಗಿತ್ತು. ನಾಪಿ ದೇಹ ಸಂಬಂಧಂ ವಿನ ಸ್ವರ್ಗಾದಿಲೋಕ ಗಮನಮುಪಪದ್ಯತೆ. ದೇಹ ಸಂಬಂಧವಿಲ್ಲದೆ ಹೋದರೆ ನನಗೂ ದೇಹಕ್ಕೂ ಸಂಬಂಧ ಉಂಟು ಎಂದು ತಿಳಿದುಕೊಳ್ಳದೆ ಹೋದರೆ ಅವರು ಮರಣಾನಂತರ ಸ್ವರ್ಗಾದಿ ಲೋಕಗಳಿಗೆ ಹೋಗುವುದು ಒಂದೊಳ್ಳೆ. ದೇಹ ನಾನಲ್ಲ ಅಂತ ತಿಳ್ಕೊಂಡೆ. ಸತ್ತ ಮೇಲೆ ಅಲ್ಲಿ ಮತ್ತೊಂದು ದೇಹ ಬರುತ್ತದೆ, ಆ ದೇಹವೇ ನಾನು ಅಂತ ತಿಳ್ಕೊಂಡೆ. ದೇಹ ಸಂಬಂಧವಿಲ್ಲದೆ ಹೋದರೆ ಅಂಥವನಿಗೆ ಸ್ವರ್ಗಾದಿ ಲೋಕ ಗಮನಂ, ಸ್ವರ್ಗಲೋಕ ಗಮನಂ, ಪಿತೃಲೋಕ ಗಮನಂ, ಬ್ರಹ್ಮಲೋಕ ಗಮನಂ ಅನ್ನುವಂತಹದ್ದು ನ ಉಪಬದ್ಧತೆ ಹೊಂದುವುದಿಲ್ಲ. ಅಧ್ಯಾಸದಿಂದಲೇ ಎಲ್ಲಾ ವ್ಯವಹಾರಗಳು ನಡೀತವೆ. ನತರಾಂ ಸ್ವರ್ಗಾದಿ ಲೋಕೇಶು ಜನ್ಮಾಂತರೇಷು ವಾ ದೇಹಮಂತರೇಣೈವ ಇಷ್ಟಾನಿಷ್ಟ ವಿಷಯ ಸಂಯೋಗ ತತ್ಕತ ಸುಖ ದುಃಖಾನುಭವೋ ವಾ ಭವೇತ್. ಸೊಗಸಾದ ವಾಕ್ಯ, ಎಷ್ಟು ಚೆನ್ನಾಗಿ ಬರಿತಾ ಇದ್ದಾರೆ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನ ನೀವು ನೋಡಬೇಕು ಎಂದರೆ, ಅವರ ದರ್ಶನ ಮಾಡಿ ಧನ್ಯರಾಗಬೇಕು ಅಂದಿಷ್ಟ ಇದ್ದರೆ ಅವರೇ ಬರೆದಿರುವಂತ ಸುಗಮ ಗ್ರಂಥವನ್ನ ಅಧ್ಯಯನ ಮಾಡಬೇಕು. ಮತ್ತೊಮ್ಮೆ ವಾಕ್ಯವನ್ನು ಓದಿ ಅನ್ವಯವನ್ನು ಹೇಳಿ ತಾತ್ಪರ್ಯವನ್ನು ಹೇಳ್ತೇನೆ. ನತರಾಂ ಅಂದ್ರೆ ಮೊದಲನೇದು ನಾಪಿ, ನಾಟ್ ಪಾಸಿಬಲ್. ನತರಾಂ ನೆವರ್ ಪಾಸಿಬಲ್, ನಾಟ್ ಅಟ್ ಆಲ್ ಪಾಸಿಬಲ್. ಚೆನ್ನಾಗಿದೆ. ನತರಾಮ್ ಅಂದ್ರೆ ಸಾಧ್ಯವೇ ಇಲ್ಲ. ಯಾವುದು? ಸ್ವರ್ಗಾದಿ ಲೋಕೇಶು, ಸ್ವರ್ಗವೇ ಮುಂತಾಗಿರುವ ಲೋಕಗಳಲ್ಲಿ, ಅಥವಾ ಜನ್ಮಾಂತರೇಶು. ಚೆನ್ನಾಗಿದೆ. ಅನ್ಯಾನಿ ಜನ್ಮಾನಿ ಜನ್ಮಾಂತರಾಣಿ ತೇಷು, ಸ್ವರ್ಗಾದಿ ಲೋಕಗಳಲ್ಲಾಗಲಿ ಮುಂದಿನ ಜನ್ಮಗಳಲ್ಲಾಗಲಿ ದೇಹಮಂತರೇಣೈವ, without the connection with the body, without the relation with the body. ದೇಹದ ಸಂಬಂಧವಿಲ್ಲದೆ ದೇಹವೇ ಇಲ್ಲ, ಅಲ್ಲೂ ದೇಹವಿಲ್ಲ ಇಲ್ಲೂ ದೇಹವಿಲ್ಲ ಅಂತ ಆಗಿಬಿಟ್ರೆ ಆಗ ಇಷ್ಟಾನಿಷ್ಟ ವಿಷಯ, ಇಷ್ಟ ವಿಷಯ ಪ್ರಾಪ್ತಿ, ಅನಿಷ್ಟ ವಿಷಯ ಪರಿಹಾರ. ಇಷ್ಟಾನಿಷ್ಟ ವಿಷಯ ಇದು ಅವಿಷಯ ಬಿದ್ದುಬಿಟ್ಟಿದೆ. ಇಷ್ಟಾನಿಷ್ಟ ವಿಷಯ ಸಂಯೋಗ, ಇಷ್ಟಾನಿಷ್ಟ ವಿಷಯಗಳ ಸಂಬಂಧವಾಗಲಿ, ತತ್ಕೃತ ಸುಖ ದುಃಖಾನುಭವವ, ಅದರಿಂದ ಉಂಟಾಗುವಂತ ಸುಖ
ದುಃಖ ಅನುಭವವಾಗಲಿ ನತರಾಂ ಭವೇತ್ ಸಾಧ್ಯವೇ ಆಗುವುದಿಲ್ಲ. ಅನ್ವಯ ಹೇಳ್ತೇನೀಗ. ದೇಹಮಂತರೇಣೈವ ಸ್ವರ್ಗಾದಿಲೋಕೇಶು ಜನ್ಮಾಂತರೇಶು ವಾ ಇಷ್ಟ ಅನಿಷ್ಟ ವಿಷಯ ಸಂಯೋಗೋ ವಾ ತತ್ಕೃತ ಸುಖ ದುಃಖ ಅನುಭವೋ ವಾ ನತರಾಂ ಭವೇತ್. ಎಲ್ಲಕ್ಕೂ ಕೂಡ ದೇಹಾಧ್ಯಾಸವಿರಲೇಬೇಕು. ದೇಹವನ್ನ ನಾನೆಂದು ಮಾಡಿಕೊಳ್ಳದೆ ಹೋದರೆ ಸ್ವರ್ಗಕ್ಕೂ ಹೋಗಲಾರ, ಅಲ್ಲಿ ಸುಖ ದುಃಖ ಫಲಗಳನ್ನು ಅನುಭವಿಸಲಾರ. ತಸ್ಮಾತ್ ಆದ್ದರಿಂದ ವ್ಯತಿರಿಕ್ತ ಆತ್ಮವೇದನೆ ಅಪಿ ಕರ್ಮಾಧಿಕಾರಾರ್ಥಮೇವ ದೇಹಾಧ್ಯಾಸ ಸಮಾಶಯನೀಯ. ಫಸ್ಟ್ ಕ್ಲಾಸ್ ಆಗಿದೆ. ಮತ್ತೊಮ್ಮೆ ವಾಕ್ಯವನ್ನು ಓದ್ತೇನೆ, ನಿಧಾನವಾಗಿ ಹೇಳ್ತೇನೆ. ತಸ್ಮಾತ್ ವ್ಯತಿರಿಕ್ತ ಆತ್ಮವೇದನೆ ಅಪಿ ದೇಹ ವ್ಯತಿರಿಕ್ತ ಆತ್ಮವೇದನೆ ಅಪಿ ಆತ್ಮಜ್ಞಾನೆ ಅಪಿ ಕರ್ಮಾಧಿಕಾರಾರ್ಥಮೇವ ದೇಹಾಧ್ಯಾಸ ಸಮಾಶ್ರಯಣೀಯ. ಆದ್ದರಿಂದ ಒಟ್ಟಿನಲ್ಲಿ ದೇಹಕ್ಕಿಂತ ವ್ಯತಿರಿಕ್ತನಾಗಿರುವ ಆತ್ಮನಿದ್ದಾನೆ ಎನ್ನುವ ಜ್ಞಾನವಿದ್ದರೂ, ಹೌದು, ಪೂರ್ವ ಮೀಮಾಂಸಕರಿಗೆ ದೇಹ ವ್ಯತಿರಿಕ್ತ ಆತ್ಮಜ್ಞಾನವಿದೆ. ದೇಹ ವ್ಯತಿರಿಕ್ತ ಆತ್ಮವೇದನಮಸ್ತಿ. ಆತ್ಮವೇದನಂ, ಆತ್ಮಜ್ಞಾನಂ, ಆತ್ಮ ಪ್ರತ್ಯಯ ಇದೆ. ಇದ್ದರೂ ಸಹಿತ ಚಾರ್ವಾಕರಂತೆ ಅಲ್ಲ. ಮೀಮಾಂಸಕರು ಚಾರ್ವಾಕರಲ್ಲ. ಮೀಮಾಂಸಕರು ವೇದ ಪ್ರಮಾಣವಾದಿಗಳು. ಮೀಮಾಂಸಕರು ದೇಹಾತಿರಿಕ್ತ ಆತ್ಮವಾದಿಗಳಾಗಿದ್ದರೂ ಕರ್ಮಾಧಿಕಾರಾರ್ಥಮೇವ ಕರ್ಮಗಳನ್ನ ಮಾಡುವುದಕ್ಕೆ ಅಧಿಕಾರ ಬೇಕು, ಕಾಂಪಿಟೆನ್ಸಿ ಅಂತ ಹೇಳ್ತೇವೆ. ಈ ಸಂಧ್ಯಾ ವಂದನೆ ಮಾಡಬೇಕು ಅಂತಂದ್ರೆ ಅವನು ಬ್ರಾಹ್ಮಣನಾಗಿರ್ಬೇಕು, ತ್ರೈವರ್ಣಿಕರಾಗಿರ್ಬೇಕು. ಅನಂತರ ಅಗ್ನಿಹೋತ್ರ ಮಾಡ್ತೇನೆ ಅಂತಂದ್ರೆ ಗೃಹಸ್ಥನಾಗಿರ್ಬೇಕು. ಅಲ್ಲಿ ನಾನು ಬ್ರಾಹ್ಮಣ, ನಾನು ಮನುಷ್ಯ, ನಾ ಗೃಹಸ್ಥ ಅಂತ ತಿಳ್ಕೊಂಡಿದ್ದಾನೆ. ಇದಕ್ಕೆ ಅಧ್ಯಾಸ ಅಂತ ಹೆಸರು. ದೇಹಕ್ಕಿಂತ ಆತ್ಮನು ಭಿನ್ನನಾಗಿದ್ದಾನೆ ಎಂದು ತಿಳಿದುಕೊಂಡಿದ್ದರೂ ಅವರು ಕರ್ಮದಲ್ಲಿ ಅಧಿಕಾರವುಳ್ಳವರಾಗಬೇಕಾದರೆ ಅವರಿಗೆ ದೇಹಾಧ್ಯಾಸ, ದೇಹವೇ ನಾನು ಎನ್ನುವಂಥ ಅಧ್ಯಾಸವು ಸಮಾಶ್ರಯನೀಯ, ಅವಶ್ಯವಾಗಿ ಬೇಕೇ ಬೇಕೋ. ನ ಚ ವಾಚ್ಯಂ ಯಸ್ಯೇದಂ ಶರೀರಂ ತಸ್ಯ ಏತದ್ವಾರಾಪಿ ಸೇತ್ಸ್ಯತಿ ಕರ್ತೃತ್ವಂ ಲೋಕಾಂತರ್ಗಮನಂ ಭೋಕ್ತೃತ್ವಂಚೇತಿ. ಹೀಗೆ ಹೇಳುವುದು ಸರಿಯಲ್ಲ. ನ ಚ ವಾಚ್ಯಂ ಏವಂ ನ ವಾಚ್ಯಂ, ಹೀಗೆ ಹೇಳುವುದು ಸರಿಯಲ್ಲ. ಹೇಗೆ? ಯಾವನಿಗೆ ಇದಂ ಶರೀರಂ, ಒಬ್ಬ ಕರ್ತು ಇದ್ದಾನೆ, ಅವನು ನಾಗರಾಜ ಶರ್ಮಾ ಅಂತ ಹೆಸರು. ಅವನು ತನ್ನ ಶರೀರವನ್ನ ನನ್ನ ಶರೀರ ಅಂತ ಮಾಡ್ಕೊಂಡಿದ್ದಾನೆ. ನಾಗರಾಜ ಶರ್ಮನಿಗೆ ಶರೀರವಿದೆ. ಯಸ್ಯ ಇದಂ ಶರೀರಂ, ಯಾವನಿಗೆ ಈ ಶರೀರವಿದೆಯೋ ಅವನಿಗೆ ತದ್ವಾರ ಶರೀರದ ಮೂಲಕವಾಗಿ ಕರ್ತೃತ್ವವು, ಲೋಕಾಂತರ್ಗಮನವು, ಭೋಕ್ತೃತ್ವವು ಸಿದ್ಧಿಸುತ್ತದೆ. ದೇಹಾಧ್ಯಾಸ ಬೇಕಾಗಿಲ್ಲ, ಅವನಿಗೆ ಅಧ್ಯಾಸವಿಲ್ಲ ಅಂತ ಹೇಳ್ಬಾರ್ದು. ಅವನು ದೇಹವನ್ನ ಇದೇ ನನ್ನ ದೇಹ ಅಂದ್ಕೊಂಡಿದ್ದಾನೆ. ಆ ನನ್ನ ದೇಹ ಎಂದುಕೊಂಡಿರುವುದರಿಂದ ಆ ದೇಹದ ಮುಖಾಂತರ ಅವನಿಗೆ ಕರ್ತೃತ್ವ, ಲೋಕಾಂತರಗಮನ, ಭೋಕ್ತೃತ್ವ ಸಿದ್ಧಿಯಾಗುತ್ತೆ. ಅವನಿಗೆ ಅಧ್ಯಾಸ ಇಲ್ಲ ಎನ್ನುವುದು ಸರಿಯಲ್ಲ. ಇದು ಆಳವಾದ ವಿಚಾರ, ಅತ್ಯಂತ ಸೂಕ್ಷ್ಮವಾದ ವಿಚಾರ.
ಯತಃ ಏಕೆಂದರೆ ದೇಹಾಧ್ಯಾಸಂ ವಿನಾ ದೇಹ ವ್ಯಾಪಾರೇಣ ಆತ್ಮನಃ ಕರ್ತೃತ್ವ ಭೋಕ್ತೃತ್ವಯೋ ಅಸಂಭವ ಏವ. ವಾಕ್ಯ ತುಂಬಾ ಚೆನ್ನಾಗಿದೆ. ದೇಹಾಧ್ಯಾಸಂ ವಿನಾ ದೇಹವೇ ನಾನು, ನಾನೇ ದೇಹ, ಇದಕ್ಕೆ ಹೆಸರು ದೇಹಾಧ್ಯಾಸ. ದೇಹಾಧ್ಯಾಸಂ ವಿನಾ ದೇಹದಲ್ಲಿ ನಾನು ಎನ್ನುವ ಅಧ್ಯಾಸವಿಲ್ಲದೆ ಹೋದರೆ ದೇಹ ವ್ಯಾಪಾರೇನ ದೇಹದ ವ್ಯಾಪಾರದಿಂದ ಆತ್ಮನಿಗೆ ಕರ್ತೃತ್ವ ಭೋಕ್ತೃತ್ವಗಳು ಹೊಂದುವುದೇ ಇಲ್ಲ. ಬಹಳ ಚೆನ್ನಾಗಿದೆ. ಕರ್ತ ಅಂದೇನು? ಮಾಡುವವನು ಯಾರು? ನಾನು. ನಾನು ಕರ್ಮವನ್ನ ಮಾಡುತ್ತಿದ್ದೇನೆ ಅಂತಾನೆ. ಕರ್ಮವನ್ನು ಮಾಡುತ್ತಿರುವಂತಹದ್ದು ಯಾವುದು? ಶರೀರ. ಸ್ವಾಮಿ, ಅಧ್ಯಾಸ ಮಾಡ್ಕೊಂಡಿಲ್ಲ, ನನಗೆ ಗೊತ್ತು, ಶರೀರ ನಾನಲ್ಲ ಅಂತ. ಆಲ್ರೈಟ್. ಹಾಗಾದ್ರೆ ಕರ್ತೃತ್ವ ಹೇಗೆ ಬಂತು? ಭೋಕ್ತೃತ್ವ ಹೇಗೆ ಬಂತು? ಯತ್ರ ಕರ್ತೃತ್ವ ಭೋಕ್ತೃತ್ವಂ ದೃಶ್ಯತೆ ಕರ್ತೃತ್ವ ಭೋಕ್ತೃತ್ವೇ ದೃಶ್ಯೇತೆ ಕರ್ತೃತ್ವಂಚ ಭೋಕ್ತೃತ್ವಂಚ ಯತ್ತ ದೃಶ್ಯತೆ ತತ್ರ ದೇಹಾಧ್ಯಾಸಃ ವರ್ತತೆ ಏವ. ನಾನು ಮಾಡುತ್ತೇನೆ ಅಂತ ತಿಳ್ಕೊಂಡಿದ್ದಾನೆ. ನಾನು ಮಾಡುತ್ತೇನೆ ಅಂತ ಹೇಳಬೇಕಾದ್ರೆ ಮಾಡುತ್ತಿರುವಂತಹದ್ದು ದೇಹ. ಹೌದಾ? ಈಗ ದೇಹ ಪ್ರವಚನ ಮಾಡ್ತಾ ಇದೆ, ಕಣ್ಣು ನೋಡ್ತಾ ಇದೆ, ಗಂಟ್ಲು ಮಾತಾಡ್ತಾ ಇದೆ, ನಾಲ್ಗೆ ಮಾತಾಡ್ತಾ ಇದೆ. ನಾನು ಪ್ರವಚನ ಮಾಡುತ್ತೇನೆ ಅಂತ ಹೇಳ್ಬೇಕಾದ್ರೆ ಶರೀರವನ್ನ ನಾನು ಎಂದು ಮಾಡಿಕೊಂಡಿರಲೇಬೇಕು. ಅನ್ಲೆಸ್ he identifies himself with the body, he cannot do any action. ದೇಹಾಧ್ಯಾಸವಿಲ್ಲದೆ ಹೋದರೆ ದೇಹ ವ್ಯಾಪಾರದಿಂದ ತನ್ನನ್ನ ಕರ್ತ ಭೋಕ್ತ ಎಂದು ತಿಳಿದುಕೊಳ್ಳುವುದು ಸಾಧ್ಯವೇ ಇಲ್ಲ. ಪೂರ್ವ ಮೀಮಾಂಸಕರಿಗೆ, ಅವರು ಮಹಾತ್ಮರು, ಅವರು ಬಹಳ ವಿಚಾರವಾದಿಗಳು, ಪೂರ್ವ ಮೀಮಾಂಸಕರು, ಪರಮ ಆಸ್ತಿಕರು, ವೇದ ಪ್ರಾಮಾಣ್ಯವನ್ನ 100% ಒಪ್ಕೋತಾರೆ. ಅವರು ಕರ್ತೃತ್ವ ಭೋಕ್ತೃತ್ವವನ್ನು ಒಪ್ಕೋತಾರೆ. ಆತ್ಮನನ್ನ ಪೂರ್ವ ಮೀಮಾಂಸಕರು ಕರ್ತ ಭೋಕ್ತ ಎಂದು ಒಪ್ಕೊಂಡಿದ್ದಾರೆ. ಏನು ಆಶ್ಚರ್ಯವಿದೆ! ಸಾಂಖ್ಯರು ಮಹಾಮೇಧಾವಿಗಳು ಆತ್ಮನು ಭೋಕ್ತ, ಆತ್ಮನ ಕರ್ತೃವಲ್ಲ ಅಂತಾರೆ. ಎಲ್ಲಾ ಕರ್ಮಗಳನ್ನು ಮಾಡುತ್ತಿರುವಂತಹದ್ದು ಪ್ರಕೃತಿ, ಉಪನ್ಯಾಸ ಮಾಡುತ್ತಿರುವಂತಹದ್ದು ಪ್ರಕೃತಿ, ಅಡಿಗೆ ಮಾಡುವಂತಹದ್ದು ಪ್ರಕೃತಿ, ಮನೆ ಕಟ್ಟುವಂತಹದ್ದು ಪ್ರಕೃತಿ, ವ್ಯಾಪಾರ ಮಾಡುವಂತಹದ್ದು ಪ್ರಕೃತಿ, ಪುಸ್ತಕವನ್ನ ಬರೆಯುವಂತಹದ್ದು ಪ್ರಕೃತಿ, ಕಸ ಹೊಡೆಯುವಂತಹದ್ದು ಪ್ರಕೃತಿ. ಪ್ರಕೃತಿ ಅಂತಂದ್ರು ಬಂದೆ, ಶರೀರೇಂದ್ರಿಯ ಸಂಘಾತ ಅಂದ್ರೆ ಬಂದೆ. ಇದು ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಆತ್ಮನು ಕೇವಲ ಭೋಕ್ತ ಅಂತಾನೆ. ಆತ್ಮನಿಗೆ ಭೋಕ್ತೃತ್ವ ಮಾತ್ರ, ಕರ್ತೃತ್ವವಿಲ್ಲ. ಪ್ರಕೃತಿಗೆ ಕರ್ತೃತ್ವ ಮಾತ್ರ, ಭೋಕ್ತೃತ್ವವಿಲ್ಲ ಅಂತಾರೆ. ಎಷ್ಟೋ ಬುದ್ಧಿವಂತರು. ಮೀಮಾಂಸಕರು ಆತ್ಮನೇ ಕರ್ತ, ಆತ್ಮನೇ ಭೋಕ್ತ ಅಂತಾರೆ. ದಡ್ರು. ಒಬ್ಬರಿಗಿಂತ ಒಬ್ಬರು ದಡ್ರು. ನಾ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಚರ್ಚೆ ನಡೀತಾ ಇದೆ. ಅಲ್ಲಿ ಪೂರ್ವ ಮೀಮಾಂಸಕರು ಇದ್ದಾರೆ, ಕಾಪಿಲ ಸಾಂಖ್ಯರು ಇದ್ದಾರೆ. ಪೂರ್ವ ಮೀಮಾಂಸಕರು ಹೇಳ್ತಾ ಇದ್ದಾರೆ, ಆತ್ಮ ದೇಹ ವ್ಯತಿರಿಕ್ತ, ಆತ್ಮ ಕರ್ತ ಭೋಕ್ತಾಚ, ಆತ್ಮನಃ ಕರ್ತೃತ್ವಂ ಭೋಕ್ತೃತ್ವಂ ಸ್ವಭಾವ ಅಂದ್ರು ಪೂರ್ವ ಮೀಮಾಂಸಕರು. ನಾವು ಬುದ್ಧಿವಂತರು ಅಂತ ಹೇಳಿದ್ರು. ಸಾಂಖ್ಯರು ಹೇಳ್ತಾರೆ, ನಿಮಗಿಂತಲೂ ನಾವಿನ್ನೂ ಬುದ್ಧಿವಂತರು. ನೀವು ಆತ್ಮನಿಗೆ ಕರ್ತೃತ್ವವಿದೆ ಅಂತ ಹೇಳ್ತಾ ಇದ್ದೀರ. ನಾವು ಹೇಳ್ತಾ ಇದ್ದೇವೆ ಆತ್ಮನಿಗೆ ಕರ್ತೃತ್ವವಿಲ್ಲ. ಅಬ್ಬಾ, ಕರ್ತೃತ್ವ ಅಂದ್ರೇನು?
ಕರೋತೀತಿ ಕರ್ತ ತಸ್ಯ ಕರ್ತುಃ ಭಾವಃ ಕರ್ತೃತ್ವಂ. ಕಾಪಿಲ ಸಾಂಖ್ಯರು ಹೇಳ್ತಾರೆ ಆತ್ಮನಿ ಕರ್ತೃತ್ವಂ ನಾಸ್ತಿ, ಆತ್ಮನ ಕಿಂಚಿತ್ ಕರ್ಮ ಕರೋತಿ, ಆತ್ಮ ನ ವದತಿ, ಆತ್ಮ ನ ಪಶ್ಯತಿ, ಆತ್ಮ ನ ಶೃಣೋತಿ, ಆತ್ಮ ನ ಮನುತೆ, ಆತ್ಮ ನ ಲಿಖತಿ, ಆತ್ಮ ನ ಗಚ್ಚತಿ, ಆತ್ಮ ನ ಭುಂಕ್ತೆ. ಹಾಗಾದ್ರೆ ಕರ್ತೃ ಯಾರು? ಪ್ರಕೃತಿ. ಪ್ರಕೃತಿ ಕರ್ತ್ರಿ, ಪುರುಷಃ ಭೋಕ್ತ. ಪ್ರಧಾನಂ ಕರ್ತೃ, ಪುರುಷಃ ಭೋಕ್ತ ಅಂತಾರೆ. ಇದನ್ನ ನೋಡಿದಾಗ ಪೂರ್ವ ಮೀಮಾಂಸಕರಿಗಿಂತ ಕಾಪಿಲ ಸಾಂಖ್ಯರು ತುಂಬಾ ಬುದ್ಧಿವಂತ ಅನ್ಸುತ್ತೆ. ಇನ್ನು ನೈಯಾಯಿಕ ವೈಶೇಷಿಕಾದಿಗಳು ಅವ್ರು ಹೇಳ್ತಾರೆ ಆತ್ಮ ಕರ್ತೃವೂ ಹೌದು ಭೋಕ್ತೃವೂ ಹೌದು. ಇವನು ಈಶ್ವರನ ಆರಾಧನೆ ಮಾಡುವುದರಿಂದ ಈಶ್ವರ ಅನುಗ್ರಹದಿಂದ ಇವನು ಜ್ಞಾನವನ್ನು ಪಡೆದು ಮುಕ್ತನಾಗ್ತಾನೆ ಅಂತಾರೆ. ಚರ್ಚೆ ನಡೀತಾ ಇದೆ, ಘಟಾಂಘಟಿಗಳು. ಆ ಮಧ್ಯೆ ಸಭೆಯಲ್ಲಿ ವೇದಾಂತಿಗಳು ಕೂತ್ಕೊಂಡಿದ್ದಾರೆ. ವೇದಾಂತ ಹೇಳ್ತಾ ಇದ್ದಾರೆ, ಮೀಮಾಂಸಕರೇ ನೀವು ದಡ್ಡರು, ತಾರ್ಕಿಕರೇ ನೀವು ದಡ್ಡರು. ಸಾಂಖ್ಯ ಹೇಳ್ತಾರೆ ನೀವಿನ್ನೂ ದಡ್ಡರು. ಏನ್ ಸ್ವಾಮಿ ಇದು ವಿಚಾರ ಕ್ರಮ. ಯಾರು ಆತ್ಮನನ್ನ ಕರ್ತ ಭೋಕ್ತ ಎಂದು ಒಪ್ಪಿಕೊಳ್ಳುತ್ತಾರೆಯೋ ಅವರೆಲ್ಲರೂ ಕೂಡ ಅಜ್ಞರೇ. ವೇದಾಂತಿಗಳ ಮಾತು. ಏಕೆಂದರೆ ನಿರುಪಾಧಿಕನಾಗಿರುವ ಆತ್ಮನಿಗೆ ಅಧ್ಯಾಸವಿಲ್ಲದೆ ಹೋದರೆ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ. ಬಹಳ ಚೆನ್ನಾಗಿ ದೇಹಾಧ್ಯಾಸಂ ವಿನ, ದೇಹವೇ ನಾನು ಎನ್ನುವ ಅಧ್ಯಾಸ ಮಾಡಿಕೊಳ್ಳದೆ ಹೋದರೆ ದೇಹ ವ್ಯಾಪಾರೇನ, ದೇಹದ ವ್ಯಾಪಾರವಾಗ್ತಾ ಇದೆ. ಅದರಿಂದ ಆತ್ಮನಃ ತನಗೆ ಕರ್ತೃತ್ವ ಭೋಕ್ತೃತ್ವಗಳು ಹೇಗ್ ಬರುತ್ತೆ? ನಾನು ಕರ್ತ ಅಂತ ಮಾಡ್ಕೊಂಡ, ಯಾವಾಗ ದೇಹವನ್ನೇ ನಾನು ಅಂತ ಮಾಡ್ಕೊಂಡ. ನಾನು ಭೋಕ್ತ ಅಂತ ಮಾಡ್ಕೊಂಡ, ಯಾವಾಗ ದೇಹಾಧ್ಯಾಸದಿಂದ. ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಯತ್ರ ಕರ್ತೃತ್ವಂ ಭೋಕ್ತೃತ್ವಂಚ ವರ್ತತೆ ತತ್ರ ಅಧ್ಯಾಸ ವಿಲಾಸ. ಬರ್ಕೊಂಬಿಡಿ. ಯಾವ ಮನುಷ್ಯನಲ್ಲಿ ಕರ್ತೃತ್ವ ಭೋಕ್ತೃತ್ವ ಇವೆಯೋ, ನಾನು ಕರ್ತ, ಇಷ್ಟೆಲ್ಲ ಕರ್ಮಗಳನ್ನ ಮಾಡಿರುವವನು ನಾನು, ಬಹಳ ಕಷ್ಟಪಟ್ಕೊಂಡು ಸೈಟ್ ತಗೊಂಡು ಸೈಟ್ನಲ್ಲಿ 20 ಅಂತಸ್ತು ಮನೆ ನಾನು ಕಟ್ಟಿದ್ದೇನೆ ಅನ್ಕೋತಾನೆ, ಅವನ ಅಜ್ಞಾನಿ. ಆಮೇಲೆ ಮನೆಯಲ್ಲಿ ನಾ ವಾಸವಾಗಿದ್ದೇನೆ ಸ್ವಾಮಿ, 10 ವರ್ಷದಿಂದ ಮನೆ ವಾಸವಾಗಿದ್ದೇನೆ, ಭೋಗ. ಯಾವನಿಗೆ ಕರ್ತೃತ್ವ ಭೋಕ್ತೃತ್ವ ಭ್ರಮೆ ಉಂಟೋ ಅವನಿಗೆ ಅಧ್ಯಾಸ ಉಂಟು. ಅಧ್ಯಾಸವಿಲ್ಲದೆ ಹೋದರೆ, ದೇಹಾಧ್ಯಾಸವಿಲ್ಲದೆ ಹೋದರೆ ಅಲ್ಲಿ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ. ನೋಡಿ ವಾಕ್ಯ, ಯತಃ ದೇಹಾಧ್ಯಾಸಂ ವಿನ, ದೇಹಾಧ್ಯಾಸವಿಲ್ಲದೆ ಹೋದರೆ ದೇಹ ವ್ಯಾಪಾರೇನ, ದೇಹ ಕೆಲಸ ಮಾಡ್ತಾ ಇದೆ, ಆ ದೇಹದ ವ್ಯಾಪಾರದಿಂದ ತನ್ನನ್ನ ಕರ್ತ ಭೋಕ್ತ ಎಂದು ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ. ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ತಮ್ಮನ್ನ ಕರ್ತ ಭೋಕ್ತ ಅಂತ ಮಾಡ್ಕೊಂಡಿದ್ದಾರೆ. ದೇವತೆಗಳು ಕೂಡ ತಮ್ಮನ್ನ ಕರ್ತ ಭೋಕ್ತ ಅಂತ ಮಾಡ್ಕೊಂಡಿದ್ದಾರೆ. ಅಸುರರು ಕೂಡ ತಮ್ಮನ್ನ ಕರ್ತ ಭೋಕ್ತ ಅಂತ ಮಾಡ್ಕೊಂಡಿದ್ದಾರೆ. ಹೀಗಾಗಿಬಿಟ್ಟು ದೇವತೆಗಳು, ಮಾನವರು, ಅಸುರರು ಎಲ್ಲರಿಗೂ ಕೂಡ ಕರ್ತೃತ್ವ ಭೋಕ್ತೃತ್ವ ಭ್ರಮೆ ಇರುವುದರಿಂದ ಅಧ್ಯಾಸ ಉಂಟು. ಬ್ರಹ್ಮಜ್ಞಾನಿಯ ಮಾತು ಅಧ್ಯಾಸವಿಲ್ಲ. ಬ್ರಹ್ಮಜ್ಞಾನಿಯು ನಾನು ಅಂತ ಹೇಳ್ಕೊತಾನೆ, ನಾನು ಪುಸ್ತಕ ಬರದೆ ಅಂತಾನೆ, ನಾನು ಊಟ ಮಾಡದೆ ಅಂತಾನೆ. ಅವನಿಗೆ ಗೊತ್ತು ಇದೆಲ್ಲ ನಾಟಕ.
ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತೆ. ತತ್ವವಿತೆ, ತತ್ವವನ್ನ, ಪರಮಾರ್ಥ ಸ್ವರೂಪವನ್ನ ಬಲ್ಲಂತ ಬ್ರಹ್ಮಜ್ಞಾನಿ ನೈವ ಕಿಂಚಿತ್ ಕರೋಮಿ, ಏನನ್ನು ಮಾಡ್ತಾ ಇಲ್ಲ. ಯಾವ ಕರ್ಮಗಳನ್ನೇ ಮಾಡುತ್ತಿಲ್ಲವೋ ನಾ ಭೋಕ್ತೃ. ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಇದೆಯೋ ಇಲ್ಲವೋ ಎನ್ನುವಂತಹದ್ದು ಜನಗಳಿಂದ ಹೇಳಬೇಕಾದ್ದಿಲ್ಲ, ಅವನಿಗೆ ಗೊತ್ತಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ನೋಡುವ ಜನಗಳ ದೃಷ್ಟಿಯಿಂದ, ಕೌರವ ಪಾಂಡವರ ದೃಷ್ಟಿಯಿಂದ ಎಲ್ಲಾ ಕೆಲಸವನ್ನು ಮಾಡಿದ. ಅವನನ್ನೇ ಕೇಳಿದ್ರೆ ಏನು ಮಾಡಿಲ್ಲ ಅಂತ. ಹೌದಾ? ಬಾಬಾ ಚೆನ್ನಾಗಿದೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಅರ್ಥ ಮಾಡ್ಕೊಳ್ಳಿ. ಕರ್ತೃತ್ವ ಭೋಕ್ತೃತ್ವವಿಲ್ಲ ಅಂತ ಹಾಗೆ ಹತ್ತಿರ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಕೂಡ ನಾನು ಪುಸ್ತಕ ಬರೆದೆ ಎನ್ನೋರು, ನಾ ಪಾಠ ಮಾಡ್ತಾ ಇದ್ದೇನೆ ಇನ್ನೋರು. ಮಗು ಹಾಲು ಕೊಟ್ಟಿಯಪ್ಪ, ಹಾಲು ತುಂಬಾ ರುಚಿಯಾಗಿದೆ ಅಂತ ಕುಡಿತಾ ಇದ್ರು. ಹಪ್ಪಳ ಕೊಟ್ಟರೆ ತಿಂತಾ ಇದ್ರು. ಕರ್ತೃತ್ವ ಭೋಕ್ತೃತ್ವ ಇದೆಯಲ್ಲ, ನಿಮ್ಗೆ ಯಾರು ಹೇಳಿದವರು? ಬ್ರಹ್ಮಜ್ಞಾನಿಯ ಮನಸ್ಸಿನಲ್ಲಿ ಕರ್ತೃತ್ವ ಭೋಕ್ತೃತ್ವವಿದೆ ಇಲ್ಲ ಎನ್ನುವುದನ್ನ ಹೇಳುವುದಕ್ಕೆ ನಾವ್ಯಾರು? ಅವನನ್ನು ಕೇಳಿದ್ರೆ ನಾನೇನು ಮಾಡಿಲ್ಲ. ಇದು ತುಂಬಾ ಸೂಕ್ಷ್ಮ ವಿಚಾರ. ಅನೇಕ ಜನ ಒಬ್ಬ ಬ್ರಹ್ಮಜ್ಞಾನಿಯನ್ನ ನೋಡುತ್ತಾ ತಮ್ಮ ದೃಷ್ಟಿಯಿಂದ ಆ ಬ್ರಹ್ಮಜ್ಞಾನಿಯನ್ನ ಅಳತೆ ಮಾಡ್ತಾರೆ. ತಪ್ಪು ಮಾಡಿ. ನೀವೇನು ಮಾಡಿದ್ರೆ ಸೂರ್ಯ ಭಗವಂತನನ್ನ 1,000 ಜನಗಳು ನೋಡುತ್ತಾ 1,000 ತರಹ ಹೇಳ್ತಾರೆ. ಸಂತೋಷ. ಯಾವುದು ಸೂರ್ಯನಿಗೆ ಸಂಬಂಧಪಟ್ಟಿಲ್ಲ. ಬ್ರಹ್ಮಜ್ಞಾನಿಯ ಅನುಭವದ ದೃಷ್ಟಿಯಿಂದ ಅವನಿಗೆ ಅಧ್ಯಾಸವಿಲ್ಲ. ಅಧ್ಯಾಸವಿರುವಂತೆ ಮಾತನಾಡ್ತಾನೆ, ಅಧ್ಯಾಸವಿರುವಂತೆ ವ್ಯವಹಾರ ಮಾಡ್ತಾನೆ, ಅಧ್ಯಾಸವಿರುವಂತೆ ಬದುಕಿದ್ದಾನೆ. ಅಧ್ಯಾಸವಿಲ್ಲ. ಅಷ್ಟೇ ಸ್ವಾರಸ್ಯ. ದೇಹಾಧ್ಯಾಸಂ ವಿನಾ, ವಿದೌಟ್ ದೇಹಾಧ್ಯಾಸ, ದೇಹ ವ್ಯಾಪಾರೇಣ, ದೇಹದ ವ್ಯಾಪಾರದಿಂದ ಆತ್ಮನಿಗೆ ಕರ್ತೃತ್ವವಾಗಲಿ ಭೋಕ್ತೃತ್ವವಾಗಲಿ ಸಂಭವಿಸುವುದಿಲ್ಲ. ಯಾರಿಗೆ ಕರ್ತೃತ್ವ ಭೋಕ್ತೃತ್ವ ಭ್ರಮೆ ಉಂಟು, ಭ್ರಮೆ ಏನಂದ್ರೆ ಐ ಆಮ್ ದಿ ಡೂಯರ್ ಆಫ್ ದಿಸ್ ಜಾಬ್, ಐ ಆಮ್ ದಿ ಎಂಜಾಯರ್ ಆಫ್ ದಿಸ್ ಜಾಬ್. ಕರ್ತೃತ್ವ ಎನ್ನುವಂತಹದ್ದು ಸ್ಥೂಲ ರೂಪವಾದ ಅಧ್ಯಾಸವಾದರೆ, ಭೋಕ್ತೃತ್ವ ಸೂಕ್ಷ್ಮ ರೂಪವಾದ ಅಧ್ಯಾಸ. ಎಲ್ಲವೂ ಅಧ್ಯಾಸ. ನಚ ಆತ್ಮೀಯತ್ವಂ ಸಿದ್ಧಂ ದೇಹಸ್ಯ ವಿನಾಧ್ಯಾಸಂ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಪೂಜ್ಯ ಸದ್ಗುರುಗಳು. ಈ ಅಧ್ಯಾಸ ಭಾಷ್ಯ ಓದ್ತಾ ಇದ್ರೆ ಸುಗಮ ವ್ಯಾಖ್ಯಾನವನ್ನ ಸದ್ಗುರುಗಳೇ ಪ್ರತ್ಯಕ್ಷವಾಗಿ ಬಂದು ನನಗೆ ಪಾಠ ಮಾಡುತ್ತಿದ್ದಾರೇನೋ ಅನ್ಸುತ್ತೆ. ಅಷ್ಟು ಕ್ಲಾರಿಟಿ ಇದೆ, ಸಿಂಪ್ಲಿಸಿಟಿ ಇದೆ, ಮತ್ತು ಡೈರೆಕ್ಟ್ ಹೇಳ್ತಾ ಇದೆ. ಮುಚ್ಚು ಮರೆ ಇಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಲ್ಲಿ ಮುಚ್ಚು ಮರೆ ಇಲ್ಲ, ಸುಸ್ಪಷ್ಟ ಹೇಳ್ತಾ ಇದೆ. ಮತ್ತು ದೇಹಸ್ಯ ಅಧ್ಯಾಸಂ ವಿನಾ ಆತ್ಮೀಯತ್ವಂ ನ ಸಿದ್ಧಂ. ದೇಹಸ್ಯ ದೇಹವನ್ನು ಅಧ್ಯಾಸಂ ವಿನ ನಾನು ಎಂದು ಮಾಡಿಕೊಳ್ಳದೆ ಹೋದರೆ, ಸರ್ ನಂಗೆ ದೇಹಾಧ್ಯಾಸವೇನಿಲ್ಲ ಅಂತ ಬಾಯಿಲಿ ಹೇಳೋದು, ದೇಹಾಧ್ಯಾಸ ಅಂತ ಮಾಡ್ತಾರೆ. ತಪ್ಪು. ಆತ್ಮವಂಚನೆ ಬೇಡ. ದೇಹಸ್ಯ ಅಧ್ಯಾಸಂ ವಿನ, ದೇಹವೇ ನಾನು ಎಂದು ಅಧ್ಯಾಸವನ್ನ ಮಾಡಿಕೊಳ್ಳದೆ ಹೋದರೆ, ದೇಹಸ್ಯ ಆತ್ಮೀಯತ್ವಂ ನ ಸಿದ್ಧಂ. ದೇಹವನ್ನ ಆತ್ಮೀಯ, ನನ್ನದು, ಆತ್ಮನಃ ಇದಂ ಆತ್ಮೀಯಂ, ಆತ್ಮನಃ ಅಯಂ ಆತ್ಮೀಯ ದೇಹ. ದೇಹ ನನ್ನದು ಅಂತಾನೆ. ನನ್ನ ದೇಹ
ನಾನ್ ಕೆಲಸ ಮಾಡಿದೆ ಅಂತ ಹಾಗನ್ನಬೇಕಾದರೆ ಅವನಿಗೆ ಅಧ್ಯಾಸ ಇದ್ದೇ ಇದೆ. ಅಧ್ಯಾಸವಿಲ್ಲದೆ ಹೋದರೆ ಅಂತವನಿಗೆ ಕನಸಿನಲ್ಲಿಯೂ ಕೂಡ ದೇಹಕ್ಕೂ ತನಗೂ ಆತ್ಮೀಯ ಭಾವ ಸಂಬಂಧ ತೋರಬಂದಿದೆ. ಏನ್ ಆಶ್ಚರ್ಯವಿಲ್ಲ. ಇದು ಯಾರಿಗೂ ಅರ್ಥವಾಗದಿರುವ, ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಬೇಕಾಗಿರುವ ಅತ್ಯಂತ ಸೂಕ್ಷ್ಮವಾದ ವಿಚಾರ. ವೇದಾಂತ ದರ್ಶನಕಾರರಂಥ ಮಹಾತ್ಮರು ಪ್ರಪಂಚದಲ್ಲೇ ಇಲ್ಲ. ಆಶ್ಚರ್ಯವಾಗುತ್ತೆ. ಅಂತ ವೇದಾಂತಿಗಳು ಯಾರು? ಗೌಡಪಾದರು, ಶಂಕರರು, ಸುರೇಶ್ವರರು, ಭಗವಾನ್ ರಮಣ ಮಹರ್ಷಿಗಳು, ಪೂಜ್ಯರಾದಂಥ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅವರ ಮಾತು ಕೇಳ್ತಾ ಇದ್ರೆ ಮೈ ಝುಮ್ಮನತ್ತೊಳೆ. ಯಾರೂ ಹೇಳಿಲ್ಲ. ಇಡೀ ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ಕರ್ತೃತಂತ್ರ ಸಾಧನೆಗಳಲ್ಲಿಯೇ ಮುಮುಕ್ಷ ಸಾಧಕರನ್ನ ಮುಳುಗಿಸ್ಬಿಡ್ತಾ ಇದ್ದಾರೆ. ಅಧ್ಯಾಸದಲ್ಲೇ ಕೂರಿಸ್ತಾ ಇದ್ದಾರೆ. ಅಧ್ಯಾಸದಿಂದ ಮುಮುಕ್ಷ ಸಾಧಕರ ಮೇಲಕ್ಕೆ ಎತ್ತುತ್ತಿರುವಂತವರೇ ಭಗವಾನ್ ಶಂಕರರು. ಅಧ್ಯಾಸಂ ವಿನ ಅಧ್ಯಾಸ ಭಾಷ್ಯ. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ. ಅತಸ್ಮಿನ್ ತಾನು ಅಲ್ಲದೆ ಇರುವಂತ, ತಸ್ಮಿನ್ ಶರೀರದಲ್ಲಿ, ತದ್ಬುದ್ಧಿ ನಾನು ಎನ್ನುವ ಬುದ್ಧಿ. ಈ ಶರೀರ ನಾನಲ್ಲ, ಶರೀರ ನಿಜವಾಗಿ ಇಲ್ಲ. ಇಂಥ ಶರೀರವನ್ನ ನಾನು ಎಂದು ಮಾಡ್ಕೊಂಡಿದ್ದಾನಲ್ಲ, ಅವನಿಗೆ ಅಧ್ಯಾಸವಿದೆ. ಜ್ಞಾಪಕ ಇಟ್ಕೊಳ್ಳಿ. ನಮ್ಮನ್ನ ನಾವೇ ಪರೀಕ್ಷೆ ಮಾಡಿಕೊಂಡರೆ ನನಗೆ ಎಷ್ಟರ ಮಟ್ಟಿಗೆ ದೇಹಾಧ್ಯಾಸ ಹೋಗಿದೆ? 1% ಹೋಗಿದೆ. 99% ಅಧ್ಯಾಸವಿದೆ. 10% ಅಧ್ಯಾಸ ಹೋಯ್ತು, 90% ಅಧ್ಯಾಸವಿದೆ. 99% ಅಧ್ಯಾಸ ಹೋಯ್ತು, 1% ಇದೆ. 1% ಅಧ್ಯಾಸವಿದ್ದರೂ 10% ಅಧ್ಯಾಸವಿದ್ದಂತೆ. ಒಬ್ಬ ಹುಡುಗ 1 ನಂಬರ್ನ ಫೇಲ್ ಆದ, ಫೇಲ್. ಈ ಲಾಟ್ರಿ ಟಿಕೆಟ್ ಅದರೇನು 54,63,78,685 ಅಂತ ಇರುತ್ತೆ ಸರ್. 1 ನಂಬರ್ ಹೋಯ್ತು ಅಂದ್ರೆ ಹೋಯ್ತಾನೆ. ಹಾಗಿಲ್ಲಿ ಅಧ್ಯಾಸ ಪರ್ಸೆಂಟೇಜ್ ಬೇಡ. ಅಧ್ಯಾಸ ಇದೆಯಾ? ಇದೆ. ಇಲ್ವಾ? ಇಲ್ಲ. ಈ ಅಧ್ಯಾಸ ಕಳ್ಕೋಬೇಕು. ನಿಜವಾಗಿ ನೋಡಿದರೆ ಇಲ್ಲದ ಅಧ್ಯಾಸವಿದೆ. ಏನ್ ಆಶ್ಚರ್ಯ! ಅಧ್ಯಾಸ ಇಲ್ವೇ ಇಲ್ಲ. ವಿಚಾರ ಮಾಡದಿರುವುದರಿಂದ ಗಟ್ಟಿಯಾಗಿ ಕೂತ್ಬಿಡಿ. ಇದು ನನಗೆ ತುಂಬಾ ಸಂಕಟವಾಗುತ್ತೆ. ಯಾರೂ ಕೂಡ ಅಧ್ಯಾಸ ಭಾಷ್ಯವನ್ನ ಕುರಿತು ಉಪನ್ಯಾಸ ಮಾಡುವಂತವರೇ ಇಲ್ಲ. ಅಧ್ಯಾಸಂ ವಿನಾ, ಅಧ್ಯಾಸವಿಲ್ಲದೆ ದೇಹವನ್ನ ನನ್ನದು ಎಂದು ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ವಾಕ್ಯ ಮತ್ತೊಮ್ಮೆ ಓದ್ತೇನೆ. ನಚ ಆತ್ಮೀಯತ್ವಂ ಸಿದ್ಧಂ ದೇಹಸ್ಯ ವಿನಾಧ್ಯಾಸಂ. ಅನ್ವಯ ಹೇಳ್ತೇನೆ. ಅಧ್ಯಾಸಂ ವಿನ ದೇಹಸ್ಯ ಆತ್ಮೀಯತ್ವಂ ನ ಸಿದ್ಧಂ. ಮುಂದಕ್ಕೆ ಹೋಗ್ತೇನೆ. ಪ್ರತಿವಕ್ಷ್ಯತಿ ಚ ಅಗ್ರೆ ವಾಸ್ತವಿಕಂ ಶರೀರಾತ್ಮನೋ ಸ್ವಸ್ವಾಮಿ ಸಂಬಂಧಂ ಭಗವಾನ್ ಭಾಷ್ಯಕಾರ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವಾನ್ ಶಂಕರ, ಭಗವಾನ್ ಸ್ವರೇಶ್ವರ, ಭಗವಾನ್ ಸದ್ಗುರು, ಭಗವಾನ್ ಶ್ರೀಕೃಷ್ಣ, ಭಗವಾನ್ ರಮಣ. ಅಬ್ಬ, ಆ ಪ್ರಶಸ್ತಿ ಅದ್ಭುತವಾದ ಪ್ರಶಸ್ತಿ ನೋಡಿ. ಪೂಜ್ಯ ಸದ್ಗುರು ಹೇಳ್ತಾ ಇದ್ದಾರೆ, ಭಗವಾನ್ ಭಾಷ್ಯಕಾರ ಶಂಕರರನ್ನ ವೇದಾಂತಿಗಳು ಭಾಷ್ಯಕಾರ ಅಂತ ಕರೆದಿದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ. ಶಂಕರದ ಹೆಸರು ವೇದಾಂತ ಭಾಷ್ಯಕಾರ. ಯಾವುದು ಬೇಡ. ಅವರು ತಪಸ್ವಿಗಳು ಹೌದು,
ಯತಿ ಪುಂಗವರು ಹೌದು, ಯೋಗ ಪುರುಷರು ಹೌದು, ನೈಷ್ಠಿಕ ಬ್ರಹ್ಮಚಾರಿಗಳು ಹೌದು, ಬ್ರಹ್ಮನಿಷ್ಠರು ಹೌದು, ಜೀವನ್ ಮುಕ್ತರು ಹೌದು. ನಮ್ಗೆ ಅದ್ಯಾವ್ದು ಬೇಡ. ನಮಗೆ ಬೇಕಾದದ್ದು ಯಾವುದು? ಭಗವಾನ್ ಭಾಷ್ಯಕಾರ, ವೇದಾಂತ ಭಾಷ್ಯಕಾರ, ವೇದಾಂತ ಸೂತ್ರ ಭಾಷ್ಯಕಾರ, ಉತ್ತರ ಮೀಮಾಂಸಾ ದರ್ಶನ ಸೂತ್ರ ಭಾಷ್ಯಕಾರ ಭಗವಾನ್ ಶಂಕರ ಪ್ರತಿವಕ್ಷತಿ, ಮುಂದೆ ಪ್ರತಿವದತಿ, ಉತ್ತರವನ್ನು ಕೊಡ್ತಾರೆ. ಯಾರಿಗೆ? ಮೀಮಾಂಸಕರಿಗೆ. ಏನಂತ? ಶರೀರಾತ್ಮನೋ, ಶರೀರ ಮತ್ತು ನಾನು, ಶರೀರ ಆತ್ಮನುಗಳಿಗೆ ಸ್ವಸ್ವಾಮಿ ಸಂಬಂಧಂ, ಶರೀರಂ ಸ್ವಂ, ಅಹಂ ಸ್ವಾಮಿ, ಮೀ ಅಂಡ್ ಮೈನ್, ನನ್ನದು ಶರೀರ ಅಂತ ಮಾಡ್ಕೊಂಡಿದ್ದಾರಲ್ಲ, ಇದು ವಾಸ್ತವಿಕವಾದ ಅಧ್ಯಾಸ. ಇಲ್ಲ ಸರ್ ನನ್ಗೆ ಗೊತ್ತು ದೇಹ ನಾನಲ್ಲ ಅಂತ ತಮಾಷೆ ಮಾಡ್ಕೊಂಡಿದೆ, ಸುಳ್ಳು, ಆತ್ಮವಂಚನೆ. ದೇಹವನ್ನ ನಾನು ಎಂದು ಯಾರು ಮಾಡಿಕೊಂಡಿದ್ದಾರೆಯೋ, ದೇಹಕ್ಕೂ ತನಗೂ ಕೂಡ ಸ್ವಸ್ವಾಮಿ ಸಂಬಂಧವನ್ನ ಯಾರು ಮಾಡ್ಕೊಂಡಿದ್ದಾರೆಯೋ, ಇದು ವಾಸ್ತವಿಕ ಪಾರಮಾರ್ಥಿಕ ಸತ್ಯ ಅಜ್ಞಾನಿಗಳಿಗೆ. ಬ್ರಹ್ಮಜ್ಞಾನಿಗಳಿಗೆ ಮಿಥ್ಯ. ಈ ಭೂಮಿಯ ಮೇಲಿರುವ ಎಲ್ಲರೂ ಕೂಡ ಶರೀರವನ್ನು ನಾನು ಅಂತ ಮಾಡ್ಕೊಂಡಿದೆ. ಇಲ್ಲ, ನಮಗೆ ಗೊತ್ತು ಶರೀರ ನಾನಲ್ಲ ಅಂತ ಸುಮ್ಮನೆ ಮಾಡ್ಕೊಂಡಿದ್ದೇವೆ, ಬರೀ ಸುಳ್ಳು. ಬೇಡ. ಯಾವಾಗ ಶರೀರವನ್ನ ನಾನು ಅಂತ ಮಾಡ್ಕೊಂಡಿದ್ದೇನೋ, ಇದು ವಾಸ್ತವಿಕ ಅಂಶ, ಇದು ಪರಮಾರ್ಥ ಸ್ವರೂಪ ಅವರಿಗೆ, ಅದು ಪರಮಾರ್ಥವಲ್ಲ. ಶರೀರ ಆತ್ಮನೋ ಸ್ವಸ್ವಾಮಿ ಸಂಬಂಧಂ ವಾಸ್ತವಿಕಂ ಇತಿ ಭಗವಾನ್ ಭಾಷ್ಯಕಾರ ಅಗ್ರೆ ಪ್ರತಿವಕ್ಷತಿ. ಅಗ್ರೆ ಮುಂದಿನ ಭಾಗದಲ್ಲಿ, ಇದು ಅಧ್ಯಾಸ ಭಾಷ್ಯ. ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವುದಕ್ಕಿಂತ ಮುಂಚೆ ಬರೆದಿರುವ ಭಾಷ್ಯ. ಅಗ್ರೆ ಅಂದ್ರೆ ಅಧ್ಯಾಸ ಭಾಷ್ಯವಾದ ಮೇಲೆ ಜಿಜ್ಞಾಸಾಧಿಕರಣ, ಅಥಾತೋ ಬ್ರಹ್ಮ ಜಿಜ್ಞಾಸ, ಆಮೇಲೆ ಜನ್ಮಾದ್ಯಧಿಕರಣ, ಜನ್ಮಾದ್ಯಸ್ಯ ಯತಃ, ಆಮೇಲೆ ಶಾಸ್ತ್ರಯೋನಿತ್ವಾಧಿಕರಣ, ಶಾಸ್ತ್ರಯೋನಿತ್ವಾತ್, ಆಮೇಲೆ ತತ್ವ ಸಮನ್ವಯ, ಸಮನ್ವಯಾಧಿಕರಣ ಮುಂದೆ ಬರುತ್ತದೆ. ಆದ್ದರಿಂದ ಮುಂದೆ ಭಗವಾನ್ ಶಂಕರನು ಹೀಗೆ ಹೇಳಿದ್ದಾರೆ. ಏನಂತ ವಾಕ್ಯವರ್ತನೆ? ನಹಿ ಆತ್ಮನಃ ಶರೀರಾತ್ಮಾಭಿಮಾನ ಲಕ್ಷಣಂ ಮಿಥ್ಯಾಜ್ಞಾನಂ ಮುಕ್ತ್ವಾ ಅನ್ಯತಃ ಸಶರೀರತ್ವಂ ಶಕ್ಯಂ ಕಲ್ಪಯಿತುಂ ಇತ್ಯಾದಿನ ವಾಕ್ಯೇನ ಸಮನ್ವಯ ಸೂತ್ರೇ. ಬಾಬಾ ಬ್ರಹ್ಮಾನಂದ ಬ್ರಹ್ಮಾನಂದ. ನಾನು ಪುಸ್ತಕ ಬರೆದಿರ್ಬೇಕು ಅಂತ ಕಾಣಿಸುತ್ತೆ. ಚತುಸ್ಸೂತ್ರಿ ಭಾಷ್ಯಸಾರ ಜ್ಞಾಪಕ ಇಟ್ಕೊಳ್ಳಿ, ಅದು ಚೆಕ್ ಮಾಡಿ, ಸುಳ್ಳು ತಪ್ಪು ಅಂತ ಗೊತ್ತಿ ಹೆಸರು ಅನ್ಕೊಂಡಿದ್ದೀನಿ. ಚತುಸ್ಸೂತ್ರಿ ಭಾಷ್ಯಸಾರ ಅಂತ ಪುಸ್ತಕ. ಚತುಸ್ಸೂತ್ರಿ ಸೂತ್ರ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಜನ್ಮಾದ್ಯಸ್ಯ ಯತಃ, ಓಂ ಶಾಸ್ತ್ರ ಯೋನಿತ್ವಾತ್ ತತ್ವ ಸಮನ್ವಯ. ಈ 4 ಸೂತ್ರ ಚತುಸ್ಸೂತ್ರಿ. ಚತುಸ್ಸೂತ್ರಿ ಭಾಷ್ಯ ಭಗವಾನ್ ಶಂಕರರು ಈ 4 ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಹೆಸರು ಚತುಸ್ಸೂತ್ರಿ ಭಾಷ್ಯ. ಅದು ಕನ್ನಡ ಪುಸ್ತಕದಲ್ಲಿ ನೋಡಿ 50 ಪುಟ ಇದೆ, ಜಾಸ್ತಿನೇ ಇರ್ಬೇಕು, 100 ಪುಟವೇ ಇರಬಹುದ. ನೋಡಿ ಫೋನ್ ಮಾಡಿ ಹೇಳಿ ನನಗೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕನ್ನಡದಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನು ಬರೆದಿದ್ದಾರೆ, ಟ್ರಾನ್ಸ್ಲೇಟ್ ಮಾಡಿದ್ದಾರೆ. 1ನೇ ಸೂತ್ರದಿಂದ ಪ್ರಾರಂಭ ಮಾಡಿಕೊಂಡು 4ನೇ ಸೂತ್ರದ ಕಟ್ಟಕಡೆಯ ಶ್ಲೋಕ ಭಾಷ್ಯದ ಜೊತೆಯಲ್ಲಿ ನೋಡಿದಾಗ 100 ಪುಟ ಇರಬಹುದು. ಅದನ್ನ ನಾನು ಸಂಕ್ಷೇಪವಾಗಿ ಸಾರವ ಬರೆದಿದ್ದೆ. ಚತುಸ್ಸೂತ್ರಿ ಭಾಷ್ಯ ಸಾರ ಅಂತ ಹೆಸರು.
ನಹಿ ನಹಿ ಮೊದಲೇ ಸಾಧ್ಯವಿಲ್ಲ, ಇಂಪಾಸಿಬಲ್. ಏನು? ಆತ್ಮನಃ ಆತ್ಮನಿಗೆ ಶರೀರಾತ್ಮಾಭಿಮಾನ ಲಕ್ಷಣಂ, ಶರೀರವೇ ನಾನು ಎನ್ನುವ ಅಭಿಮಾನ ರೂಪವಾದದ್ದು ಮಿಥ್ಯಾ ಜ್ಞಾನ. ಗುರುಗಳೇ 65ನೇ ಅಧ್ಯಾಸವೆಂದರೂ ಒಂದೇ. ಮಿಥ್ಯಾಜ್ಞಾನಂ ಮುಕ್ತ, ಮಿಥ್ಯಾಜ್ಞಾನವಿಲ್ಲದೆ ಹೋದರೆ ಅನ್ಯತಃ ಬೇರೊಂದರಿಂದ ಸಶರೀರತ್ವವನ್ನ ಆತ್ಮನಿಗೆ ಕಲ್ಪಿಸಲು ಸಾಧ್ಯವಿಲ್ಲ. ಏನ್ ಮತ್ತೆ ಸ್ವಾಮಿ? ಶಾಂಕರ ಭಾಷ್ಯ ಅಮೃತ ರಸಾಯನ. ಮಾನವನಿಗೆ ಭಗವಾನ್ ಶಂಕರರು ಕೊಟ್ಟಿರುವಂತ ಅಮೃತ ರಸಾಯನ ಓದ್ಬೇಕು ನಾವು. ಅದು ಓದ್ತಾ ಇಲ್ಲ, ಏನೋ ಕಥೆ ಕಾದಂಬರಿ ಓದ್ಕೊಂಡು ಕಾಲ ಹಾಕ್ಬಿಡ್ತಾರೆ. ನನ್ಗೆ ಬಹಳ ಸಂಕಟವಾಗುತ್ತೆ ನೋಡಿ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸುಮಾರು 1945 ಇಸ್ವಿಯಿಂದ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಪ್ರಿಂಟ್ ಮಾಡಿಸ ಬಂದಿದ್ದಾರೆ. ಫ್ರಮ್ 1945 ಸುಮಾರು 80 ವರ್ಷವಾಯ್ತು. 80 ವರ್ಷಗಳಿಂದ ಒಂದು 20 ಎಡಿಷನ್ ಆಗ್ಬೇಕಾಗಿತ್ತು. 1000 ಪ್ರತಿ ಮಾಡಿದರೆ ಸುಮಾರು 5ನೇ 6ನೇ ಎಡಿಷನ್ ಆಗಿದೆ. ಎಷ್ಟು ಕಮ್ಮಿ ಓದ್ಬೇಕು, ಎಲ್ಲರೂ ಓದಬೇಕು. ಎಲ್ಲಾ ಮುಮುಕ್ಷ ಜನಗಳು ಇವತ್ತೇ ಸಂಕಲ್ಪ ಮಾಡ್ಕೊಬೇಕು, ಪ್ರತಿ ದಿವಸ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನು ಓದ್ತೇನೆ. ಕಥೆ ಕಾದಂಬರಿ ಸಾಕು. ಯಾಕೆ? ಅದರಿಂದ ನನ್ಗೇನ್ ಪ್ರಯೋಜನ ಇಲ್ಲ. ಉದ್ಧರೇತೆ ಆತ್ಮನ ಆತ್ಮಾನಂ. ಈ ಮಾನವ ಜನ್ಮವನ್ನ ನಾವು ಉದ್ಧಾರ ಮಾಡ್ಕೋಬೇಕು. ಬಿಡು ಬಿಡು ಜಗದ ಸಡಗರವ. ಈ ಜಗತ್ತು ತೋರುವುದೇ ಬೇರೆ, ಇರುವುದೇ ಬೇರೆ. ತೋರಿದಾಕ್ಷಣ ಸತ್ಯವಲ್ಲ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ ಎಂದಿದ್ದಾರೆ ಶಂಕರರು ತಮ್ಮ ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲಿ. ಅಂದರೆ ಯಾವ ವಸ್ತು, ಅಂದರೆ ಯಾವ ಆತ್ಮ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತನ್ನ ಸ್ವರೂಪದಿಂದ ಬದಲಾಗುವುದಿಲ್ಲವೋ ಅದು ಸತ್ಯ, ಅದೇ ತಾನು. ಇನ್ನು ಸಂಸಾರವೆಂದರೆ ಕೇವಲ ತಂದೆ ತಾಯಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಇಷ್ಟೇ ಅಲ್ಲ. ಇವರುಗಳು ಈ ಜನ್ಮಕ್ಕೆ ಸಂಬಂಧಪಟ್ಟವರಷ್ಟೇ ಎನ್ನುತ್ತಾರೆ ಶ್ರೀಗಳು. ಸಂಸಾರವೆಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಬಿಡಿಸುವವನೇ ಬ್ರಹ್ಮವಿದ್ಯಾಚಾರ್ಯನಾದ ಸದ್ಗುರು. ಹಾಗೆಯೇ ಈ ಜೀವನದಲ್ಲಿ ಸಂಪಾದಿಸಿದ ಹೊಲ ಮನೆ ಹಣ ಅಧಿಕಾರ ಸಡಗರ ಎಲ್ಲವೂ ಈ ಎಚ್ಚರಕ್ಕೇ ಸೀಮಿತವಾದದ್ದೇ. ಹೆಚ್ಚೆಂದರೆ ಈ ಶರೀರ ಇರುವವರೆಗೆ ಅಷ್ಟೇ. ಕೇವಲ ಇಷ್ಟರಿಂದ ಶಾಂತಿ ಸಿಗುವುದಿಲ್ಲ. ನಂತರ ಹಾಗಾದರೆ ಪರಿಹಾರ? ಶಂಕರಾಚಾರ್ಯರ ಉಪನಿಷತ್ತುಗಳ ವಾಕ್ಯಗಳನ್ನು ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಸದ್ಗುರುವಿನಿಂದ ತನ್ನ ನಿಜಸ್ವರೂಪ ಅಂದರೆ ಅಜರ ಅಮರ ಅಮೃತ ಮುಪ್ಪಿಲ್ಲದ ಮರಣವಿಲ್ಲದ ಪರಿಪೂರ್ಣವಾದದ್ದು ಎಂದು ಅನುಭವದಲ್ಲಿ ಅರಿಯುವುದು. ಈಗ ಕೇಳೋಣ ಬಿಡು ಬಿಡು ಜಗದ ಸಡಗರವ.
ಕೌಶಲವೆಲ್ಲ ಗುರ್ತಿರಗಲ್ಲ ಹೋಲುವಲ್ಲ ವೇದ್ಯೆಯು ಬುದ್ಧಿ ಕೌಶಲವೆಲ್ಲ ಗುರ್ತಿರಗಲ್ಲ ಹೋಲುವಲ್ಲ ಬಿಡು ಬಿಡು ಜಗದ ಸಡಗರವಾ ಬಿಡು ಬಿಡು ಜಗದ ಸಡಗರವಾ ಶಂಕರ ಪದವಾ ಶಂಕರ ಪದವಾ ಶಂಕರ ಪದವಾ ಶಂಕರ ಪದವಾ ಅರಿತು ನೀನು ಶಂಕೆಯದೇನು ಶಾಂತಿಯಹುದು ಶಂಕರ ಪದವಾ ಅರಿತು ನೀನು ಶಂಕೆಯದೇನು ಶಾಂತಿಯಹುದು ಬಿಡು ಬಿಡು ಜಗದ ಸಡಗರವಾ ಕೊಡುವುದೇನಿಲ್ಲ ಶಾಂತಿಯನ್ನು ಬಿಡು ಬಿಡು ಜಗದ ಸಡಗರವಾ ಬಿಡು ಬಿಡು ಜಗದ ಸಡಗರವಾ ಬಿಡು ಬಿಡು ಜಗದ ಸಡಗರವಾ. ದಿನ ಹೋಗ್ತಾ ಇದೆ. 2025 ಇಸವಿ ಡಿಸೆಂಬರ್ 25ನೇ ತಾರೀಕು ಅಂತ ಹೇಳ್ತಾ ಇದ್ವು. ಇನ್ನು 5 ದಿವಸಕ್ಕೆ 2025 ಇಸವಿ ಮುಕ್ತಾಯಗೊಂಡು 2026 ಇಸವಿ ಶುರುವಾಗತ್ತೆ ಎಂದು ಶುರುವಾಗೇ ಹೋಯ್ತು. ಏನು ನ್ಯೂ ಇಯರ್ಸ್ ಡೇ ಅಂತ ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ರು. ಈಗಾಗಲೇ ಏಪ್ರಿಲ್ ಮಾಸ ಬಂದೇ ಹೋಯ್ತು. 2026 ಇಸವಿಯಲ್ಲಿ ಸುಮಾರು 120 ದಿವಸ ಕಳೆದಾಯ್ತು. ಇವತ್ತು ಏಪ್ರಿಲ್ 3ನೇ ತಾರೀಕು ಬಿಡಿ ಹೋಗ್ತಾ ಇತ್ತು. ಹೋಲಿ ಬಿಡಿ, ಕಾಲ ಹೋಯ್ತು, ವಯಸ್ಸಾಯ್ತು, ಯಾರು ದುಃಖ ಪಡಬೇಕಾದ್ದಿಲ್ಲ. ನಾನ್ ಯಾರು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಈ ಶರೀರ ನಾನಲ್ಲ, ಶರೀರ ಕೇವಲ ಅವಿದ್ಯಾ ಕಲ್ಪಿತವಾಗಿರುವ ಅನಾತ್ಮ ತತ್ವ ಅಂತ ಅರ್ಥ ಮಾಡ್ಕೊಂಡ್ರೆ ಯಾವಾಗ ಬೇಕಾದ್ರೂ ಶರೀರ ಬಿಚ್ಚೋದು. ಡೋಂಟ್ ಬಾದರ್. ಆತ್ಮಜ್ಞಾನವನ್ನು ಮಾತ್ರ ಎಲ್ಲ ಮುಮುಕ್ಷುಗಳು ಮಾಡ್ಕೊಂಡು, ಇದು ಎಲ್ಲ ಮಾನವರಿಗೂ, ಅದರಲ್ಲೂ ಎಲ್ಲ ಮುಮುಕ್ಷುಗಳಿಗೂ ಭಗವತ್ಪಾದ ಶಂಕರಾಚಾರ್ಯರವರ ದಿವ್ಯ ಸಂದೇಶ. ಮಾನವರಾಗಿ ಹುಟ್ಟಿ ಆತ್ಮಜ್ಞಾನವೊಂದನ್ನ ಸಂಪಾದನೆ ಮಾಡದೆ ಹೋದರೆ ಮಹತಿ ವಿನಷ್ಟಿ. ಜ್ಞಾಪಕ ಇಟ್ಕೊಳ್ಳಿ. ನಹಿ ಇದು 1:4 ಆತ್ಮನಃ ಶರೀರಾತ್ಮಾಭಿಮಾನ ಲಕ್ಷಣಂ ಮಿಥ್ಯಾಜ್ಞಾನಂ ಮುಕ್ತ್ವಾ ಅನ್ಯತಃ ಸಶರೀರತ್ವಂ ಶಕ್ಯಂ ಕಲ್ಪಯಿತುಂ. ಈ 4ನೇ ಸೂತ್ರದ ಪೂರ್ಣ ಭಾಷ್ಯವನ್ನ ನನ್ನ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಗಟ್ಟಿ ಮಾಡಿಸ್ಬಿಟ್ಟಿದ್ದಾನೆ. ನನಗೆ ಆಶ್ಚರ್ಯ. ಸಂಸ್ಕೃತದಲ್ಲಿದೆ, ವ್ಯಾಕರಣ ಬದ್ಧವಾಗಿದೆ, ಪದವಾಕ್ಯ ಪ್ರಮಾಣಗಳನ್ನ ಅನುಸರಿಸಿ ಬರೆದಿರುವಂತ ಬ್ರಹ್ಮಸೂತ್ರ. ಅರ್ಥ ಹೇಳ್ತಿರೋದಕ್ಕೆ, ಮಿಥ್ಯಾಜ್ಞಾನ ಮುಕ್ತ, ಅಧ್ಯಾಸವಿಲ್ಲದೆ. ಮಿಥ್ಯಾಜ್ಞಾನವೆಂದರು ಒಂದೇ, ತಪ್ಪು ತಿಳುವಳಿಕೆ ಎಂದ್ರು ಒಂದೇ, ಅಧ್ಯಾಸ ಅಂದ್ರು. ಅಧ್ಯಾಸವಿಲ್ಲದೆ ಹೋದರೆ ಆತ್ಮನಿಗೆ ಶರೀರಾತ್ಮಾಭಿಮಾನ ಲಕ್ಷಣ, ಶರೀರವೇ ನಾನು ಎನ್ನುವ ಅಭಿಮಾನ ರೂಪವಾಗಿರುವಂತಹ ತಪ್ಪು ತಿಳುವಳಿಕೆ ಬರುವುದಿಲ್ಲ. ಶರೀರವೇ ನಾನು ಎನ್ನುವ ಮಿಥ್ಯಾಭಿಮಾನ ರೂಪವಾಗಿರುವ ಮಿಥ್ಯಾಜ್ಞಾನವಿಲ್ಲದೆ ಅನ್ಯತಾ ಬೇರೊಂದರಿಂದ ಆತ್ಮನಿಗೆ ಸಶರೀರತ್ವವನ್ನ ಕಲ್ಪಿಸುವುದು ಸಾಧ್ಯವಿಲ್ಲ. ಆತ್ಮ ಸಶರೀರ ಶರೀರೇಣ ಸಹ ವರ್ತತೆ ಇತಿ ಸಶರೀರ. ನಾನು ಎಂದರೆ ಶರೀರ, ಶರೀರವೆಂದರೆ ನಾನು, ನನಗೂ ಶರೀರಕ್ಕೂ ಉಂಟು ಅಧ್ಯಾಸ. ಇದು ಬಂದಿರಬೇಕಾದರೆ ಮಿಥ್ಯಾಜ್ಞಾನದಿಂದಲೇ ಬಂದಿದೆ. ಮಿಥ್ಯಾಜ್ಞಾನವಿಲ್ಲದೆ ಹೋದರೆ
ಅಂಥವನಿಗೆ ಶರೀರಾತ್ಮಾಭಿಮಾನ ಖಂಡಿತ ಬರಲಾರದು. ತದೇವಂ ಒಟ್ಟಿನಲ್ಲಿ ಹೀಗೆ ಅಂಗೀಕೃತೇಪಿ ಆತ್ಮನಃ ಅಹಂ ಪ್ರತ್ಯಜಗಮ್ಯತ್ವೇ ನ ತಾದೃಶ ಆತ್ಮವೇದಿನೋಪಿ ದೇಹಾಧ್ಯಾಸಂ ವಿನ ಕರ್ಮಸು ಅಧಿಕಾರ ಸಿದ್ಧ್ಯತಿ. ತದೇವಂ ಒಟ್ಟಿನಲ್ಲಿ ಹೀಗೆ ಅಂಗೀಕೃತೇಪಿ ಆತ್ಮನಃ ಅಹಂ ಪ್ರತ್ಯಜಗಮ್ಯತ್ವೇ ಪೂರ್ವ ಮೀಮಾಂಸಕರು ಆತ್ಮನನ್ನ ಅಹಂ ಪ್ರತ್ಯಜಗಮ್ಯ ಎಂದು ಒಪ್ಪಿಕೊಳ್ಳುತ್ತಾರೆ ಮತ್ತು ಆತ್ಮನು ದೇಹ ವ್ಯತಿರಿಕ್ತ ಅಂತ ಹೇಳ್ತಾರೆ. ದೇಹಕ್ಕಿಂತ ಆತ್ಮನು ಭಿನ್ನನಾಗಿದ್ದಾನೆ ಎಂದು ಅಂಗೀಕೃತೇಪಿ ಒಪ್ಪಿಕೊಂಡರೂ ಕೂಡ ತಾದೃಶ ಆತ್ಮವೇದಿನೋಪಿ ಅಂಥ ಆತ್ಮನನ್ನ ದೇಹ ವ್ಯತಿರಿಕ್ತನಾಗಿರುವ ಆತ್ಮನೇ ನಾನು, ಈ ದೇಹ ನಾನಲ್ಲ, ನಾನು ಕರ್ತ ನ ಭೋಕ್ತ ಅಂತ ಮಾಡ್ಬೇಕು ಹೀಗೆ ತಿಳಿದುಕೊಂಡಿದ್ದರೂ ಅವರಿಗೆ ಕರ್ಮಸ್ವಧಿಕಾರ ಕರ್ಮಸು ಅಧಿಕಾರ ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರತೀತಿ. ವಿಶೇಷವಾಗಿ ನಿತ್ಯ ಕರ್ಮಗಳಲ್ಲಿ ಅಧಿಕಾರವು ಉಂಟಾಗಬೇಕಾದರೆ ದೇಹಾಧ್ಯಾಸವಿಲ್ಲದೆ ಹೋದರೆ ನ ಸಿದ್ಧ್ಯತಿ. ಅವರು ತುಂಬಾ ದೊಡ್ಡವರು ಮೀಮಾಂಸಕರು, ಮಹಾಬುದ್ಧಿವಂತರು ಮೀಮಾಂಸಕರು, ಮಹಾ ಮೇಧಾವಿಗಳು, ತುಂಬಾ ಸಂತೋಷ. ಆದರೂ ಕೂಡ ಅವರು ಕರ್ಮಾಧಿಕಾರ ಉಂಟು ಅಂತಾರೆ. ಆತ್ಮನು ಕರ್ಮಗಳನ್ನ ಮಾಡಬೇಕು, ಆತ್ಮನಿಗೆ ಕರ್ಮಗಳ ಅಧಿಕಾರ ಅಂತ. ಯಾವಾಗ ಕರ್ಮಾಧಿಕಾರ ಅಂತ ಒಪ್ಕೋತಾರೋ ಆತ್ಮನಿಗೆ ಕರ್ತೃತ್ವ ಭೋಕ್ತೃತ್ವ ಇದೆ ಅಂತ ಇದೆ. ಎಲ್ಲಿಯವರೆಗೆ ಪೂರ್ವ ಮೀಮಾಂಸಕರು ಆತ್ಮನಿಗೆ ಕರ್ತೃತ್ವ ಭೋಕ್ತೃತ್ವ ಉಂಟು ಅಂತ ಒಪ್ಕೋತಾರೋ ಅಲ್ಲಿಯವರೆಗೂ ಅವರಿಗೆ ಅಧ್ಯಾಸ ಉಂಟು. ಇದು ಶತಸಿದ್ಧ ವಾಕ್ಯ ಮತ್ತೆ ನೋಡಿ. ತದೇವಂ ಅಂಗೀಕೃತೇಪಿ ಹೀಗೆ ಒಪ್ಪಿಕೊಂಡರು ಆತ್ಮನಃ ಅಹಂ ಪ್ರತ್ಯಜಗಮ್ಯತ್ವೇ ಆತ್ಮನು ದೇಹ ವ್ಯತಿರಿಕ್ತ ಅಂತಾರೆ, ಲೋಕಾಂತರ್ಗಾಮಿ ಅಂತಾರೆ, ಅಹಂ ಪ್ರತ್ಯಜಗಮ್ಯ ಅಂತಾರೆ. ಹೀಗೆ ಒಪ್ಪಿಕೊಂಡರು. ಹಾಗೆ ಹೇಳಿದ ಮಾತ್ರದಿಂದ ತಾದೃಶ ಆತ್ಮವೇದಿನೋಪಿ ಅಂತ ಆತ್ಮನನ್ನೇ ತಾನೆಂದು ತಿಳಿದುಕೊಂಡಿದ್ದರು ಅವರಿಗೆ ಕರ್ಮಸ್ವಧಿಕಾರ ನೂರಾರು ತರಹದ ಶಾಸ್ತ್ರೀಯ ಕರ್ಮಗಳನ್ನ ಮಾಡಬೇಕು ಅಧಿಕಾರವಿದೆ ಅಂತ ಹೇಳ್ತಾರಲ್ಲ, ಇದು ದೇಹಾಧ್ಯಾಸವಿನ ದೇಹಾಧ್ಯಾಸವಿಲ್ಲದೆ ಹೋದರೆ ಸಾಧ್ಯವೇ. ಒಂದು ಉದಾಹರಣೆ, ಒಬ್ಬ ಮನುಷ್ಯ ಸತ್ಯಸಂಧ, ಧರ್ಮನಿಷ್ಠ, ಸದಾಚಾರ ಸಂಪನ್ನ. ಅವನು ಒಂದು ಫ್ಯಾಕ್ಟ್ರಿ ಇಟ್ಕೊಂಡು ದೊಡ್ಡದೇ ಬೆಳೆಸ್ಕೊಂಡ. ಇವತ್ತ ಫ್ಯಾಕ್ಟ್ರಿಯಲ್ಲಿ 10,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವನ ಜೀವನದಲ್ಲಿ ಒಂದು ಸುಳ್ಳಿಲ್ಲ, ಮೋಸ ಇಲ್ಲ, ಅನ್ಯಾಯ ಇಲ್ಲ, ದಾನ ಧರ್ಮ ಮಾಡ್ತಾ ಇದ್ದಾನೆ. 10,000 ಜನ ಕೆಲಸ ಮಾಡ್ತಾ ಇದ್ದಾರೆ, ಸಂತೋಷ. ಆ ಕಂಪನಿಯಿಂದ ಇವನಿಗೆ ಒಂದು ದಿವಸಕ್ಕೆ 1 ಕೋಟಿ ರೂಪಾಯಿ ಇನ್ಕಮ್ ಸಂಪಾದನೆ. ಆ ತರಹ ಒಂದು ತಿಂಗಳಿಗೆ 30 ಕೋಟಿ ಸಂಪಾದನೆ ಮಾಡ್ತಾ ಇದ್ದ. ಅವನು ದೇವಸ್ಥಾನಕ್ಕೆಲ್ಲ ದಾನ ಮಾಡ್ತಾ ಇದ್ದಾನೆ, ಬಡಬಗರಿಗೆ ಬಟ್ಟೆ ಕೊಡ್ತಾ ಇದ್ದಾನೆ, ಎಲ್ಲಾ ಸನ್ಯಾಸಿಗಳಿಗೂ ಕಂಬಳಿ ಕೊಡ್ತಾ ಇದ್ದಾನೆ. ಒಂದು ದಿವಸಕ್ಕೆ 50 ಲಕ್ಷ ರೂಪಾಯಿ ದಾನ ಮಾಡ್ತಾ ಇದ್ದಾನೆ, ಪುಣ್ಯಾತ್ಮ. ಇವನನ್ನ ನೀವು ಬ್ರಹ್ಮಜ್ಞಾನಿ ಅಂತ ಕರೆಯಬಹುದಲ್ವೇ? ಇಲ್ಲ. ಯಾಕೆ? ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅರ್ಥವಾಗಿಲ್ಲ. ಸ್ವಾಮಿ ಬಹಳ ಒಳ್ಳೆಯವನು ಇರಬಹುದು, ತುಂಬಾ ಒಳ್ಳೆಯವನು, ಸಾಚಾವಂತ ಸಂತೋಷ, ಧರ್ಮನಿಷ್ಠ ಸಂತೋಷ. ಅವನಿಗೆ ಇವಾಗ 80 ವರ್ಷ ವಯಸ್ಸಾಗಿದೆ, ಅವನ ಮೇಲೆ ಒಂದು ಕೇಸ್ ಇಲ್ಲ. ಅವನು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಅವನೇ PM ಆಗ್ತಾನೆ, ಅಂಥ ಮಹಾತ್ಮ, ಸಂತೋಷ. ಇಷ್ಟೂ ಸರಿ. ಆದರೆ ಇಷ್ಟು ಮಾತ್ರದಿಂದ ಅವನಿಗೆ ಅಧ್ಯಾಸವಿಲ್ಲ ಎನ್ನಬಾರದು. ಅವನು ಹೇಳ್ಬೇಕು, ನಾ ಬಹಳ ಬಡವನಾಗಿದ್ದೆ, ನಾನು ಫ್ಯಾಕ್ಟ್ರಿ ಓಪನ್ ಮಾಡಿದೆ, ನಾನು ಒಂದು ಯಾರು ಶರೀರ. ಇಷ್ಟು ದೊಡ್ಡವನಾಗಿದ್ದರು ಆ ದೊಡ್ಡತನ ಕೋಟಿ ಕೋಟಿ ನಮಸ್ಕಾರ. ಆದರೆ ಅವನಿಗೆ ಅಧ್ಯಾಸವಿಲ್ಲ ಎನ್ನಬಾರದು. ಇನ್ನೊಬ್ಬ ಇದ್ದಾನೆ
ಕಡು ಬಡವ, ದುಡ್ಡಿಲ್ಲ, ಕಾಸಿಲ್ಲ, ಕೌಪಿನ ಕಟ್ಕೊಂಡಿದ್ದಾನೆ. ಅವನ ಸಂಪಾದನೆ ಇಲ್ಲ. ಇಡೀ ವರ್ಷಕ್ಕೆಲ್ಲ ಸಂಪಾದನೆ ಅಂದ್ರೆ ₹1 ಅಂತ ಇಟ್ಕೊಳ್ಳಿ. ರಮಣ ಮಹರ್ಷಿಗೆ ಸಂಪಾದನೆ ಇಲ್ಲ, ಫ್ಯಾಕ್ಟ್ರಿ ಇಲ್ಲ, ಎಂಥದ್ದು ಇಲ್ಲ. ಆದರೆ ರಮಣ ಮಹರ್ಷಿಗಳನ್ನ ನಾವು ಅಧ್ಯಾಸರಹಿತ ಅಂತೇವೆ. ಯಾಕೆ? ಅಧ್ಯಾಸವಿಲ್ಲ. ದೊಡ್ಡ ಶ್ರೀಮಂತನಾಗಿದ್ದ ಮಾತ್ರಕ್ಕೆ ಅಧ್ಯಾಸವಿಲ್ಲ ಎನ್ನುವ, ಕಡು ಬಡವನಾಗಿ ಜ್ಞಾನಿಯಾದ ಮಾತ್ರಕ್ಕೆ ಅಧ್ಯಾಸ ಉಂಟು ಅಂತ. ಅಧ್ಯಾಸಕ್ಕೂ ಅದಕ್ಕೂ ಸಂಬಂಧವೇ ಇದೆ. ತಾದೃಶ ಆತ್ಮವೇದನೋಪಿ, ಅಂತ ಆತ್ಮನನ್ನ ತಿಳಿದುಕೊಂಡಿದ್ದರೂ ಅವನಿಗೂ ಕೂಡ ಅಧ್ಯಾಸ ಉಂಟು ಅಂತ ನಾವು ಹೇಳ್ತೇವೆ. ಅತಃ ಅವಿದ್ವದ್ವಿಷಯತ್ವಮೇವ ಸರ್ವಸ್ಯ ಶಾಸ್ತ್ರೀಯ ವ್ಯವಹಾರಸ್ಯ ಇತಿ ತತ್ವಂ ಇತಿ ಸಿದ್ಧಂ. ಅತಃ ಆದ್ದರಿಂದ ಸರ್ವಸ್ಯ ಶಾಸ್ತ್ರೀಯ ವ್ಯವಹಾರಸ್ಯ, ಎಲ್ಲಾ ಶಾಸ್ತ್ರೀಯ ವ್ಯವಹಾರವು ಸಂಕಲ್ಪ ಮಾಡಬೇಕು, ಗೋತ್ರ ಹೇಳ್ಕೊಳ್ಬೇಕು, ಸೂತ್ರ ಹೇಳ್ಕೊಳ್ಬೇಕು, ಆಮೇಲೆ ಪೂಜೆ ಮಾಡ್ಬೇಕು. ಎಲ್ಲಾ ಶಾಸ್ತ್ರೀಯ ವ್ಯವಹಾರವು ಅವಿದ್ವದ್ ವಿಷಯತ್ವಮೇವ, ಅಜ್ಞಾನಿಗಳಿಗೆ ಸಂಬಂಧಪಟ್ಟದ್ದು. ಅವಿದ್ವಾಂಸಃ ವಿಷಯಾಃ ಯಸ್ಯ ತತ್ ಅವಿದ್ವದ್ವಿಷಯತ್ವಂ ವಿಷಯಂ ತಸ್ಯ ಭಾವಃ ಅವಿದ್ವದ್ವಿಷಯತ್ವಮೇವ. ಎಲ್ಲ ಶಾಸ್ತ್ರೀಯ ವ್ಯವಹಾರ ಒಂದು ಸಂಧ್ಯಾ ವಂದನೆಯಿಂದ ಪ್ರಾರಂಭ ಮಾಡಿಕೊಂಡು ಋಕ್ ಸಂಹಿತಾಯಾಗ, ಚತುರ್ವೇದ ಸಂಹಿತಾಯಾಗ ಇತ್ಯಾದಿ ದೊಡ್ಡ ದೊಡ್ಡ ಶಾಸ್ತ್ರೀಯ ಕರ್ಮಗಳೆಲ್ಲವೂ ಅವಿದ್ಯಾವಂತರ ವಿಷಯವೇ ಆಗಿದೆ ಎನ್ನುವುದು ತತ್ವಂ ಸಿದ್ಧವಾಯಿತು ಅಂದ್ಬಿಟ್ರು. ತಥಾಪಿ ಭವತ್ತೋಷಾರ್ಥಂ ಬ್ರೂಮಃ, ನಾಳೆ ಹೇಳ್ತೇನೆ. ತಥಾಪಿ, ಆದರೂ ಕೂಡ ಭವತ್ತೋಷಾರ್ಥಂ, ನಿನಗೆ ಸಂತೋಷವಾಗುವುದಕ್ಕಾಗಿ, ನಿಂಗೆ ಸಂತೋಷವಾಗಲಿ ಅಂತ ನಾವ್ ಹೇಳ್ತಾ ಇದ್ದೆ. ಏನಂತ? ಅಸ್ತ್ವದೇಹಾಧ್ಯಾಸಂ ವಿನೈವ ಕರ್ಮಸ್ತ್ವಧಿ ಕ್ರಿಯತೆ ಪರಲೋಕ ಸಂಬದ್ಧಾತ್ಮಜ್ಞಾನ ಮಾತ್ರ. ನಾಳೆ ಮಾಡ್ತಿದ್ದೇನೆ. ಬಹಳ ಚೆನ್ನಾಗಿದೆ. ಇಂಥ ಅತ್ಯಂತ ಗಹನವಾದ, ಅತ್ಯಂತ ಸೂಕ್ಷ್ಮವಾಗಿರುವ ವೇದಾಂತ ವಿಚಾರವನ್ನ ನಮ್ಮಂಥ ಮುಮುಕ್ಷು ಜನಗಳಿಗೆ ಉಪದೇಶ ಮಾಡುತ್ತಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪರಮ ಪವಿತ್ರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಸರ್ವಾತ್ಮ ಸರ್ವಜ್ಞೋಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.